ಮೇಕಪ್ ಒಂದ್ ಮಾಡ್ಬಿಟ್ರೆ ನಮ್ ಮೇಡಮ್ ಗೊಂಬೆ ಗೊಂಬೆ ತರ ಕಾಣಿಸ್ತಾರೆ. ನಮ್ ದೀಪ ಗೊಂಬೆನೆ. ಅಕ್ಕ ತಪ್ಪು ಹೇಳಿದ್ರಿ, ಗೊಂಬೆ ದೀಪ ಅಲ್ಲ, ದಿಸ. ಆದ್ರೆ ಚಿರು ಇಷ್ಟಪಟ್ಟಿರೋದು ದೀಪನ್ನ, ದಿಶನಲ್ಲ. ನಿಜ ಅಕ್ಕ, ನಂಗೀಗ ಬಳಿತಿರೋ ಬಣ್ಣಂಗ್ ಬೆಲೆ ಇಲ್ಲ ಅಂತ ಸಾಧಿಸಿ ತೋರ್ಸ್ನಲ್ವಾ, ಅದೇ ನಂಗೆ ಸಮಾಧಾನ. ಅಲ್ಲ ಅಕ್ಕ, ಮದ್ವೆ ಅಂದ್ಮೇಲೆ ಒಡ್ವೆಗೆ ಬಟ್ಟೆಗೆ ಯಾಕೆ ಇಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡ್ತೀವಿ? ದೇಶದಲ್ಲಿ ನೋಡಿದ್ರೆ ಹೊಟ್ಟೆಗೆ ಬಟ್ಟೆಗೆ ಇಲ್ಲ ಅಂತ ಒದ್ದಾಡ್ತಿದ್ದಾರೆ. ಅಂಥದ್ರಲ್ಲಿ ನಾವ್ ಈ ತರ ಹಣ ವ್ಯರ್ಥ ಮಾಡ್ತಿದೀವಲ್ವಾ, ಇದ್ ಯಾ ಸೀಮೆ ನ್ಯಾಯ? ಉಳ್ಳವರು ಶಿವಾಲಯವ ಮಾಡುವರು ಅಂತ ಮಾತೇ ಇಲ್ವಾ? ಹಾಗೆ ಮತ್ತೆ ಇದ್ರ ಲಕ್ಷ ಕೋಟಿ ಖರ್ಚು ಮಾಡ್ಬಿಟ್ಟು ಮದ್ವೆ ಮಾಡೋರ್ಗೆ ಅಷ್ಟೇ ಟ್ಯಾಕ್ಸ್ ಹಾಕ್ಬೇಕು. ಖರ್ಚು ಮಾಡೋರು ಏನೇ ಮಾಡಿದ್ರು ಖರ್ಚು ಮಾಡೇ ಮಾಡ್ತಾರೆ. ಗಣೇಶನ್ಗೆ ಯಾಕೆ ಗೌರಿ ದುಃಖ? ನೀನ್ ಆರಾಮಾಗಿ ರೆಡಿ ಆಗು. ಆಮೇಲೆ ಹೊರಗಡೆ ನೀನು ದೀಪನ್ ತರ ಮಾತಾಡ್ಬೇಡ, ಆಮೇಲೆ ಸಿಗಾಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ಅಕ್ಕ, ನೀವ್ ಏನೋ ತಲೆ ಕೆಡ್ಸ್ಕೊಬೇಡಿ, ಈ ದೀಪ ಯಾವಾಗ್ಲೂ ಪಾತ್ರದಲ್ಲೇ ಇಡ್ತಾಳೆ. ಪ್ರಪಂಚದಲ್ಲಿ ಯಾರಿಗಾದ್ರೂ ಒಂದೇ ಹುಡುಗನ್ನ ಎರಡೆರಡು ಸಲ ಅದು ಬೇರೆ ಬೇರೆ ಪಾತ್ರದಲ್ಲಿ ಮದುವೆ ಆಗೋ ಚಾನ್ಸ್ ಸಿಗುತ್ತಾ? ಸಿಗಲ್ಲ. ನಿನಗ ಚಾನ್ಸ್ ಸಿಕ್ಕಿದೆ, ಎಂಜಾಯ್ ಮಾಡು. ಓ ಅಕ್ಕ ಸುಮ್ನೆ ರೀ, ಇನ್ ಎಷ್ಟ್ ದಿನ ಈ ದಿಸ ಆಗಿರ್ಬೇಕೋ ಗೊತ್ತಿಲ್ಲ. ಯಾರಿಗ್ ಬೇಕಾಗಿತ್ತು ಎರಡನೇ ಮದ್ವೆ? ಏನು ಎರಡನೇ ಮದ್ವೆನಾ? ರಾಗ ಅವ್ರಿಗೆ ಇದು ಎರಡನೇ ಮದ್ವೆನೇ ಅಲ್ವಾ? ಓ ಕರೆಕ್ಟ್ ಅಮ್ಮ, ಕರೆಕ್ಟ್. ಅಲ್ಲ ಮಿಸ್ ಸುಕನ್ಯಾ, ರೂಮ್ ಒಳಗಡೆ ಬರೋ ಮುಂಚೆ ಪರ್ಮಿಷನ್ ತಾನೇ ತಗೋಬೇಕು. ನೀವ್ ಹಾಗೆ ನುಗ್ಬಿಟ್ರಿ. ಸಾರಿ ಮದಿಶಾ, ನಿನ್ ರೂಮ್ ಅಲ್ವಾ, ಅದಕ್ಕೆ ಬಂದೆ. ಬೇಜಾರಾಯ್ತಾ? ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನೋಡ್ಕೊಂಬ. ಸರಿನಾ? ನೋಡಮ್ಮ ದಿಶಾ, ಕೆಲಸದವ್ರ ಹತ್ರ ತುಂಬಾ ಸಲಿಗೆಯಿಂದ ಇರ್ಬೇಡ, ತಲೆ ಮೇಲೆ ಕುತ್ಕೊಂಡ್ ಬಿಡ್ತಾರೆ. ಹೌದು ಅರ್ಚನಾ, ನೀನು ಅದ್ ಹೇಗೆ ದಿಶಾಗೆ ಅಷ್ಟೊಂದು ಕ್ಲೋಸ್ ಆದೆ? ಚಿರು ಹೆಂಡತಿ ಆಗೋಳ್ ಜೊತೆ ಪರಿಚಯದಲ್ಲಿದ್ರೆ ಏನ್ ತಪ್ಪು ಚಿಕ್ಕಮ್ಮ? ಅಲ್ಲ, ಇವಾಗಿಂದಾನೇ ಬಾಂಡಿಂಗ್ ಬೆಳೆಸ್ಕೊಂಡ್ರೆ ಮುಂದೆ ಈಸಿ ಆಗತ್ತಲ್ವಾ? ಹೌದು, ಅದಕ್ಕೆ ನಾನು ಬಂದಿದ್ದು. ಅಂದಂಗೆ ನಾವ್ ನಿಮ್ಮನ್ನ ಚಿಕ್ಕತ್ತೆ ಅಂತ ಕರಿಬೋದಾ? ಅಯ್ಯೋ, ಖಂಡಿತವಾಗ್ಲು ಕರಿಯಮ್ಮ, ನೀನು ನನ್ಗೆ ಚಿಕ್ಕ ಸೊಸೆ ತಾನೆ. ಎಷ್ಟು ಮುದ್ದಾಗಿ ಕಾಣಿಸ್ತೀಯಮ್ಮ. ಇನ್ನೊಬ್ಳು ಸೊಸೆ ಇದ್ಲು, ಸೀದೋಗಿರೋ ದೋಸೆ ತರ. ಚಿಕ್ಕತ್ತೆ, ಡೋಂಟ್ ಬಾಡಿ ಶೇಮ್. ಯಾರಾದ್ರೂ ಇದನ್ನ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ ಕ್ಯಾನ್ಸಲ್ ಆಗೋಗ್ತೀರಾ. ಹೌದಮ್ಮ, ಹೌದು. ಓದೋಳು ಓದ್ಲು, ಅವಳ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು?